ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಎಕ್ಸ್ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಶ್ವಿನಿ ಗೌಡ ವರ್ತನೆ ದಿನದಿಂದ ದಿನಕ್ಕೆ ವಿಪರೀತ ಆಗ್ತಾ ಇದೆ. ಮನೆಯಲ್ಲಂತೂ ಅಂದರೆ ಬಿಗ್ ಬಾಸ್ ಮನೆಯಲ್ಲಂತೂ ಆಟವನ್ನು ಬದಲಾಯಿಸಿದರೂ ಕೂಡ ಆಕೆಯ ವ್ಯಕ್ತಿತ್ವ ಮಾತ್ರ ಬದಲಾದ ಹಾಗೆ ಕಾಣಿಸ್ತಾ ಇಲ್ಲ. ಈ ಮೊದಲು ಅಶ್ವಿನಿ ಗೌಡ ರಕ್ಷಿತಾ ಜೊತೆಗೆ ಆಗಾಗ ಬೇರೆ ಬೇರೆ ಪದ ಬಳಕೆ, ಪದ ಬಳಕೆ ಮಾಡಿರೋದಾಗಲಿ ಅಥವಾ ಬೇರೆ ಬೇರೆ ರೀತಿಯಾಗಿ ವರ್ತನೆ ಮಾಡಿರೋದಾಗಲಿ ಅವೆಲ್ಲವೂ ಕೂಡ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಆ ಸಂದರ್ಭದಲ್ಲಿ ಜಾನ್ವಿ ಇವರ ಜೊತೆಗಿದ್ದರು. ಆದರೆ ಈಗ ರಾಶಿಕಾ ಮತ್ತು ಇನ್ನೊಂದು ಹುಡುಗಿ ರಿಷಿ ಅವ್ರ ಜೊತೆ ಸೇರಿಕೊಂಡು ಮತ್ತೆ ರಕ್ಷಿತಾರನ್ನು ಟಾರ್ಗೆಟ್ ಮಾಡ್ತಾ ಇರೋದು, ತಾನು ಇರೋ ಬರೋರಿಗೆಲ್ಲ ಏಕವಚನದಲ್ಲಿ ಬೈಯೋದು, ತನಗೆ ಮಾತ್ರ ಗೌರವವನ್ನು ಎಕ್ಸ್ಪೆಕ್ಟ್ ಮಾಡೋದು. ಈ ಆಟದ ರೀತಿ ಅಶ್ವಿನಿ ಗೌಡ ಅವರಿಗೆ ಮುಳುವಾಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಅಶ್ವಿನಿಗೆ ಟಕ್ಕರ್ ಕೊಡೋದಕ್ಕೆ ಗಿಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಎಲ್ಲಿ ಅಶ್ವಿನಿ ಬಾಯಿ ತೆರಿತಾರೋ ಅಲ್ಲೆಲ್ಲ ಗಿಲ್ಲಿ ಮಾತಾಡ್ತಾರೆ. ಅದ್ರ ಜೊತೆಗೆ ಕಾವ್ಯ ಕೂಡ ಅಟ್ಯಾಕ್ ಮಾಡ್ತಾರೆ. ಜೊತೆಗೆ ಇವತ್ತಿನ ಪ್ರೋಮೋದಲ್ಲಿ ನೀವು ಗಮನಿಸ್ತಾ ಇರೋದು, ಕಾವ್ಯ ಜೊತೆಗೆ ಅಶ್ವಿನಿ ಏಕಾಏಕಿಯಾಗಿ ಹರಿಹಾಯ್ದು ಹೋಗ್ತಾರೆ. ಅಶ್ವಿನಿ ಮತ್ತು ಕಾವ್ಯ ಸಮರ ಮುಂದುವರಿತಾನೆ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿಯ ಒಂದು ವರ್ತನೆ ನಿಜಕ್ಕೂ ಕೂಡ ನೋಡುಗರಿಗೆ, ವೀಕ್ಷಕರಿಗೆ ತುಂಬ ಒಂದು ಇರಿಟೇಟಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಬಹುತೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಶ್ವಿನಿ ಕೂಡ ಮೊದಲು ಮನೆಗೆ ಹೋಗಲಿ ಅಂತ ಬಹುತೇಕ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬ ಹೋರಾಟಗಾರ್ತಿಯಾಗಿ ಏನು ನೊಂದವರ ಪರ ಧ್ವನಿ ಎತ್ತುವಂತಹ ಮಹಿಳೆಯಾಗಿ ಹೊರಗಡೆ ಸಮಾಜದಲ್ಲಿ ಗುರುತಿಸಿಕೊಂಡಿರುವಂತಹದ್ದು, ಒಬ್ಬ ನಟಿಯಾಗಿ ಗುರುತಿಸಿಕೊಂಡರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಅಶ್ವಿನಿ ಗೌಡ ಗುರುತಿಸಿಕೊಂಡಿರುವಂತಹದ್ದು ಹೋರಾಟದಲ್ಲಿ, ಪ್ರತಿಭಟನೆಯಲ್ಲಿ, ಕರವೇ ನಾರಾಯಣಗೌಡರ ಬಣದಲ್ಲಿ, ಅಂದರೆ ಎಲ್ಲ ವಿಚಾರದಲ್ಲೂ ಕೂಡ ಧ್ವನಿ ಎತ್ತುವಂತಹ ಅವರ ಶೈಲಿಯಿಂದ ಅವರು ಗುರುತಿಸಿಕೊಂಡಿರುವಂತಹದ್ದು. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಸಹಾಯಕರ ಪರವಾಗಿ ಧ್ವನಿಯಾದ ಅಶ್ವಿನಿ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಿ ಸದಾ ರಕ್ಷಿತಾ ಧ್ವನಿಯನ್ನು ಕಟ್ ಮಾಡ್ತಾ ಇರುವಂಥದ್ದು, ರಕ್ಷಿತಾ ಬಗ್ಗೆ ಏಕವಚನದಲ್ಲಿ ಮಾತಾಡೋದು, ಆಮೇಲೆ ವಯಸ್ಸಿಗೆ ಗೌರವ ಕೊಡು, ಅದು ಇದು ಎಕ್ಸ್ಟ್ರಾ ಎಲ್ಲ ಮಾತಾಡೋದು ಬಹುತೇಕ ಅಶ್ವಿನಿ ಗೌಡ ಆಟಕ್ಕೆ ಮುಳುವಾಗ್ತಾ ಇದೆ. ಅಶ್ವಿನಿ ಜಾನ್ವಿ ಜೊತೆಗೆ ತನ್ನ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡಿಕೊಂಡ್ರೆ ಆಟ ಗೆಲ್ತೀನಿ ಅಂತ ಅಂದ್ಕೊಂಡ್ರು. ಆದರೆ ಅಶ್ವಿನಿಯ ಲೆಕ್ಕಾಚಾರ ಇಲ್ಲಿ ತಲೆ ಕೆಳಗಾಗ್ತಾ ಇದೆ. ಅಶ್ವಿನಿ ಯಾವಾಗ ರಕ್ಷಿತಾ ಜೊತೆ ರಾಜಿ ಆಗ್ತಾರೆ, ಗಿಲ್ಲಿ ಜೊತೆಗೆ ರಾಜಿ ಆಗ್ತಾರೆ, ಆಗ ಮಾತ್ರ ಆಕೆಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ. ಆಕೆಯ ಆಟ ಸುಧಾರಿಸುವಂತಹ ಸಾಧ್ಯತೆ ಇದೆ. ಆಕೆ ವೀಕ್ಷಕರ ಮನಸ್ಸು ಗೆಲ್ಲುವಂತಹ ಸಾಧ್ಯತೆ ಇದೆ. ಎಲ್ಲಿವರೆಗೂ ರಕ್ಷಿತಾರನ್ನ ಎದುರಾಕೊಂಡು ಹೋಗ್ತಾರೋ, ಎಲ್ಲಿವರೆಗೂ ರಕ್ಷಿತಾರನ್ನ ತುಚ್ಛವಾಗಿ ನೋಡ್ತಾರೋ, ರಕ್ಷಿತಾ ಬಗೆಗೆ ಮಾತನಾಡುವ ರೀತಿ ಬದಲಾಗೋದಿಲ್ವೋ ಅಲ್ಲಿವರೆಗೂ ಅಶ್ವಿನಿ ಗೌಡ ಗೆಲ್ಲುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ಅಶ್ವಿನಿ ನಿನ್ನೆ ಕೂಡ ಒಂದು ಎಪಿಸೋಡ್ನಲ್ಲಿ ಹೇಳ್ತಾರೆ, ಪಾತ್ರ ತೊಳಿಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಷಿಕಾಗೇನೋ ಆಕೆಗೇನೋ ಕೈ ನೋವು ಅಂತ ಹೇಳಿದಾಗ ರಕ್ಷಿತಾ ವಿರುದ್ಧವಾಗಿ ಮಾತಾಡ್ತಾರೆ. ರಕ್ಷಿತಾನ ಏನೋ ಒಂದು ರೀತಿಯಾಗಿ ಇವರು ಮನೆ ಕೆಲಸದವರು ಅನ್ನುವಂತಹ ರೀತಿಯಲ್ಲಿ ಅಶ್ವಿನಿ ಗೌಡ ಟ್ರೀಟ್ ಮಾಡ್ತಾ ಇದ್ದಾರೆ. ಬಹುಶಃ ಇದು ವೀಕ್ಷಕರಿಗೆ ಇಷ್ಟ ಆಗ್ತಾ ಇಲ್ಲ. ಯಾವಾಗ ರಕ್ಷಿತಾ ಜೊತೆಗೆ ಅಶ್ವಿನಿ ಗೌಡ ನೆಟ್ಟಿಗೆ ಮಾತಾಡೋದು ಕಲಿತಾರೋ ಆಗ ಬಹುಶಃ ಅಶ್ವಿನಿಗೆ ಪ್ಲಸ್ ಆಗ್ಬೋದು. ಅಲ್ಲಿವರೆಗೂ ಕೂಡ ಅಶ್ವಿನಿ ಗೌಡ ಜನರ ಕಣ್ಣಲ್ಲಿ ವಿಲನ್ ಆಗಿ ಕಾಣಿಸ್ತಾರೆ. ಆದರೆ ಒಳ್ಳೆ ವಿಲನ್ ಆಗಿ ಕಾಣಿಸ್ತಾ ಇಲ್ಲ. ತುಂಬ ವಿಲನೀಶ್ ಆಟ ಒಳ್ಳೆಯದಲ್ಲ. ಆದಷ್ಟು ಬೇಗ ಅವರು ಬಿಗ್ ಬಾಸ್ ಡೋರಿಂದ ಆಚೆ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇರ್ಬೋದು, ಫೈನಲ್ವರೆಗೂ ಇರ್ಬೋದು, ಆದರೆ ಗೆಲುವಿನ ಕಪ್ಪಂತೂ ಅಶ್ವಿನಿ ಕೈಗೆ ಸೇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಜೊತೆಗೆ ಮಾತಾಡುವ ರೀತಿಗಾದರೂ ಕ್ಲಾಸ್ ತಗೊಳ್ಬೇಕು ಅನ್ನುವಂಥದ್ದು ಜನಾಭಿಪ್ರಾಯ. ನಿಮ್ಮ ಅನಿಸಿಕೆ ಏನು ಎತ್ತ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಕಂಟೆಂಟ್ ಇಷ್ಟ ಆದರೆ ನಮ್ಮ ಎಕ್ಸ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.